ಈ ಸುದ್ದಿ ಅಂತೂ ಬಹಳ ಆಘಾತಕಾರಿ ರೀ. ಯಾಕೆ ಅಂತಂದ್ರೆ 2 ದಿನಕ್ಕೊಬ್ಬರು ಸಾಯ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ನಿಂದಾಗಿ. ಅದು ಯುವಕ ಯುವತಿಯರು. ಹಾಸನದಲ್ಲಿ 40 ದಿನದಲ್ಲಿ 21 ಯುವಕ ಯುವತಿಯರು ಸಾವನ್ನಪ್ಪಿರುವಂಥದ್ದು. ಅದು ಏನಕ್ಕೆ ಏನು ಅಂತ ಕಾರಣಗಳು ಗೊತ್ತಾಗ್ತಾ ಇಲ್ಲ. ಒಂಥರ ಆತಂಕ ಮನೆ ಮಾಡಿಬಿಟ್ಟಿದೆ ಹಾಸನದಲ್ಲಿ, ಏನಾಗ್ಬಿಡುತ್ತೆ ಅಂತ ಹೇಳಿ. ಸೊ ಟೆಸ್ಟಿಂಗನ್ನು ಮಾಡಿಸ್ಕೊಳ್ತಾ ಇರಿ ನಿಮ್ಮ ಆರೋಗ್ಯದ ವಿಚಾರದಲ್ಲಿ. ಸೊ ಈ ಬಗ್ಗೆ ಈಗ ತನಿಖೆ ಮಾಡೋಕ್ಕೂ ಕೂಡ ಮುಂದಾಗಿದ್ದಾರೆ. ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡಿ ಸ್ಟೋರಿಯನ್ನು. ಹಾಸನದಲ್ಲಿ ನಿಲ್ಲದ ಹೃದಯಾಘಾತ ಸರಣಿ ಸಾವು. ಇವತ್ತೊಂದೇ ದಿನ 3 ಹಾರ್ಟ್ ಅಟ್ಯಾಕ್ಗೆ ಬಲಿ. 40 ದಿನ 21 ಮಂದಿಯ ಹೃದಯ ಬಡಿತ ಸ್ಟಾಪ್. ಸರಣಿ ಸಾವಿನಿಂದ ಜನರಲ್ಲಿ ಹೆಚ್ಚಾಯ್ತು ಆತಂಕ. ಹಾಸನ ಜಿಲ್ಲೆಯವರ ಹೃದಯಗಳಿಗೆ ಅದೇನಾಗಿದೆಯೋ ಗೊತ್ತಿಲ್ಲ. ದಿನೇ ದಿನೇ ಹಾರ್ಟ್ ಅಟ್ಯಾಕ್ಗೆ ಹಲವರು ಉಸಿರು ಚೆಲ್ತಿದ್ದಾರೆ. ಇವತ್ತೊಂದೇ ದಿನ 3 ಹೃದಯ ಬಡಿತ ನಿಂತಿದೆ. ಈ ಮೂಲಕ ಕಳೆದ 40 ದಿನಗಳಲ್ಲಿ 21 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇದು ಹಾಸನ ಜಿಲ್ಲೆ ಜನರ ಆತಂಕವನ್ನ ಹೆಚ್ಚಿಸಿದೆ. ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರಣಿ ಮುಂದುವರೆದಿದೆ. 50 ವರ್ಷದ ಲೇಪಾಕ್ಷಿ ಅವರಿಗೆ ಬೆಳಗ್ಗೆ ಮನೆಯಲ್ಲಿದ್ದಾಗ ಸುಸ್ತು ಕಾಣಿಸಿಕೊಂಡಿದೆ. ಈ ವೇಳೆ ಕುಟುಂಬಸ್ಥರು ತಕ್ಷಣವೇ ಬೇಲೂರಿನ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದಿದ್ರು. ಆದರೆ ಅಷ್ಟರಲ್ಲಾಗಲೇ ಲೇಪಾಕ್ಷಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಮೃತ ಲೇಪಾಕ್ಷಿ ಮನೆಯವರ ಗೋಳಾಟ ಹೇಳತೀರದಾಗಿದೆ. ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದ 58 ವರ್ಷದ ಮುತ್ತಯ್ಯ ಸಹ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಹೊಳೆನರಸೀಪುರದ ಮಹಿಳೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದ ಮುತ್ತಯ್ಯ ಚನ್ನರಾಯಪಟ್ಟಣದ ನಿವಾಸಿ. ಇಂದು ಕಾಲೇಜಿಗೆ ಬಂದಿದ್ದ ವೇಳೆ ಬೈಪಾಸ್ ರಸ್ತೆಯಲ್ಲಿ ಟೀ ಕುಡಿಯುತ್ತಿದ್ದಾಗಲೇ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಮುತ್ತಯ್ಯರನ್ನ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದರೂ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಚನ್ನರಾಯಪಟ್ಟಣದಲ್ಲಿ 57 ವರ್ಷದ ಕುಮಾರ್ ಎಂಬುವವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮೃತ ಕುಮಾರ್ ಡಿ ಗ್ರೂಪ್ ನೌಕರರಾಗಿದ್ರು. ಮನೆಯಲ್ಲಿ ಮಲಗಿದ್ದಾಗಲೇ ಎದೆ ನೋವು ಕಾಣಿಸಿಕೊಂಡಿದೆ. ಕೂಡಲೇ ಕುಟುಂಬಸ್ಥರು ಚನ್ನರಾಯಪಟ್ಟಣ ಆಸ್ಪತ್ರೆಗೆ ಕರೆದೊಯ್ದರು. ಅಷ್ಟರಲ್ಲಿ ಕುಮಾರ್ ಸಾವನ್ನಪ್ಪಿದ್ರು. ಮೃತ ಕುಮಾರ್ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದರು ಎನ್ನಲಾಗಿದೆ. ಈಗ 21 ಸಾವುಗಳು ಅಂತ ಹೇಳಿದರೆ ಅದರ 21ರಲ್ಲಿ ಜನರಲ್ ಡೆತ್ಸು ಸೇರಿದೆ. ಅಂದರೆ ಜನರಲ್ ಡೆತ್ ಮೀನ್ಸ್ ಏಜ್ ರಿಲೇಟೆಡ್ ಡೆತ್ಸು ಮತ್ತು ಟರ್ಮಿನಲ್ಲಿ ಡೆತ್ಸು ಮತ್ತು ಕಿಡ್ನಿ ಪ್ರಾಬ್ಲಮ್ ಇರೋರು ಅಥವಾ ಬೇರೆ ಥರ ತೊಂದರೆ ಇರೋರು ಸಹ ಅದರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ. ಬೇರೆ ಅಂದರೆ ಅದು ಎಲ್ಲ ಡೆತ್ಸು ಸಹ ಅದು ಕಾರ್ಡಿಯಾಕ್ ಅರೆಸ್ಟಿಂದಲೇ ಆಗೋದು. ಈಗ ಕಾಸ್ ಆಫ್ ದಿ ಡೆತ್ ಅಂತ ನಾವು ಬರೆಯೋಕೆ ಹೋದರೆ ಇವಾಗ ನಾವು ಒಂದು ಡೆತ್ ಡಿಕ್ಲರೇಷನ್ ಮಾಡುವಾಗ ಕಾರ್ಡಿಯಾಕ್ ಅರೆಸ್ಟ್ ಅಂತಲೇ ಬರೆಯೋದು, ಕಾರ್ಡಿಯೋ ರೆಸ್ಪಿರೇಟರಿ ಅರೆಸ್ಟ್ ಅಂತ ಬರಿತೀವಿ. ಅದಕ್ಕೋಸ್ಕರ ಅದನ್ನು ನೀವು ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ನಿಜವಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಹೊರಗಡೆ ಹಾಸನ ಮೂಲದವರು ಹೊರಗಡೆನೂ ಸಹ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಇದರಲ್ಲಿ ಏನಂದರೆ ಜಯದೇವದಲ್ಲಾಗ್ಬೋದು, ಮೈಸೂರು ಜಯದೇವದಲ್ಲಾಗ್ಬೋದು, ಅಲ್ಲೂ ಪ್ರಕರಣಗಳು ಎಲ್ಲ ಸೇರಿಸ್ಕೊಂಡಿದ್ದಾರೆ. ನನ್ನ ಅನಿಸಿಕೆ ಒಂದು 8 to 9 ಮೆಂಬರ್ಸು ಕಾರ್ಡಿಯಾಕ್ ಇದರಿಂದ ಆಗಿದ್ದಾರೆ. ಅದರಲ್ಲಿ 2-3 ಕಾರ್ಡಿಯಾಕ್ ಡೆತ್ಸ್ಗಳು ಡ್ಯೂ ಟು ಫ್ಯಾಮಿಲಿ ಹಿಸ್ಟ್ರಿ ಇದೆ ಅದಕ್ಕೆ, ಪ್ಲಸ್ ಆಮೇಲೆ ಅವರಿಗೆ BP ಮತ್ತು ಶುಗರ್ ಇರುವಂಥದ್ದು ಅದರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವುಗಳು ಹೆಚ್ಚುತ್ತಲೇ ಇದ್ದು ಇಂದು ಕೂಡ 3 ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. 40 ದಿನಗಳಲ್ಲಿ 21 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಜಿಲ್ಲೆಯ ಜನರಲ್ಲಿ ಸಹಜವಾಗಿ ಆತಂಕ ಉಂಟು ಮಾಡಿದೆ. ಈಗಾಗಲೇ ಹಲವು ಸಭೆಗಳನ್ನು ಮಾಡಲಾಗಿದ್ದು ಇಂದು ಕೂಡ ಜಿಲ್ಲಾಧಿಕಾರಿಯವರು ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ಜನರಲ್ಲಿ ಉಂಟಾಗಿರ್ತಕ್ಕಂಥ ಆತಂಕವನ್ನು ದೂರ ಮಾಡಲು ಹಲವು ಸೂಚನೆಗಳನ್ನು ನೀಡಿದ್ದಾರೆ. ಅಲ್ಲದೆ ಮತ್ತೊಂದೆಡೆ ಹೃದಯಾಘಾತಕ್ಕೆ ನಿಖರವಾದ ಕಾರಣಗಳು ಏನೆಂಬುದನ್ನು ತಿಳಿಬೇಕು ಅಂತೇಳಿ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ ಟಿವಿ ಹಾಸನ. ಹಾಸನ ಹೃದಯಾಘಾತದಿಂದ ಹೆಚ್ಚಿದ ಆತಂಕ. ವೈದ್ಯರ ತಂಡದಿಂದ ಸಾವಿಗೆ ಕಾರಣ ತನಿಖೆ. ಆರೋಗ್ಯ ಇಲಾಖೆಯಿಂದ ತನಿಖಾ ತಂಡ ರಚನೆ. ಹಾಸನ ಸರಣಿ ಹೃದಯಾಘಾತದಿಂದ ಸಾವು ಪ್ರಕರಣವನ್ನ ಆರೋಗ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. 30 ರಿಂದ 40 ವರ್ಷ ವಯಸ್ಸಿನವರಲ್ಲೇ ಹೃದಯಾಘಾತವಾಗಿ ಸಾಯುತ್ತಿರುವುದರಿಂದ ಆರೋಗ್ಯ ಇಲಾಖೆ ಒಂದು ತನಿಖಾ ತಂಡ ರಚನೆ ಮಾಡಲು ನಿರ್ಧಾರ ಮಾಡಿದೆ. 3 ರಿಂದ 5 ವೈದ್ಯರನ್ನೊಳಗೊಂಡ ನುರಿತ ತಜ್ಞರ ತನಿಖಾ ತಂಡ ರಚನೆ ಮಾಡಿ ಹಾಸನಕ್ಕೆ ಕಳುಹಿಸಲಾಗಿದೆ. ಈ ತಂಡ ಸಾವಿಗೆ ಸೂಕ್ತ ಕಾರಣ ಏನು ಅಂತ ಪತ್ತೆ ಹಚ್ಚಲಿದ್ದಾರೆ. ಇನ್ನು ಹಾಸನದಲ್ಲಿ ಹೆಚ್ಚಾಗುತ್ತಿರುವ ಹೃದಯಾಘಾತ ಪ್ರಕರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು, ಯುವಕರಲ್ಲೇ ಯಾಕೆ ಹೃದಯಾಘಾತ ಹೆಚ್ಚಾಗುತ್ತಿದೆ, ಪರಿಹಾರ ಏನು ಎಂಬುದರ ಬಗ್ಗೆ ತನಿಖೆ ಮಾಡುತ್ತೇವೆ ಎಂದಿದ್ದಾರೆ. ಕಾರಣ ಏನು ಅಂತಕ್ಕಂಥದ್ದು ಪತ್ತೆ ಹಚ್ಚಬೇಕು. ಆ ಕಾರಣಕ್ಕೆ ಪರಿಹಾರ ಯಾತಕ್ಕೋಸ್ಕರ ಸಾಯ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ, ಅದಕ್ಕೆ ಪರಿಹಾರ ಏನು ಅನ್ನೋದು ಪತ್ತೆ ಹಚ್ಚಬೇಕು ಹೊರತು ಎಂಕ್ವೈರಿ ಮಾಡಿ. ಹಾಸನ ಕಡೆ ಅದು ಏನು ಅಂತ ನನಗಿನ್ನೂ ಪೂರ್ತಿ ವರದಿಯನ್ನು ತರಿಸಿದ ನಂತರ ಹೇಳ್ಬೋದು. ಎಲ್ಲ ಡೇಟಾ ಸ್ಟಡಿ ಮಾಡಿಬಿಟ್ಟು ಆಮೇಲೆ ತಿಳಿಸ್ತೀನಿ. ಅವರು ಕೋವಿಡಿಂದ ಏನಾದರೂ ಆಗ್ತಾ ಇದೆಯಾ, ಬೇರೆ ಅದರಿಂದ ಏನಾದರೂ
ಈ ಲಾಂಗ್ ಕೋವಿಡ್ ಅಂತ ಹೇಳ್ತಾರೆ, ಅದರ ಒಂದು ಪರಿಣಾಮ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅವರು ಚೀಫ್ ಸೆಕ್ರೆಟರಿಗೆ ಬರೆದಿದ್ರು. ಚೀಫ್ ಸೆಕ್ರೆಟರಿ ಅವರು ಅದನ್ನು ನೋಡ್ತಾ ಇದ್ದಾರೆ. ಆದರೆ ಇದು ಕೇವಲ ಕರ್ನಾಟಕ ಅಲ್ಲ, ಇದೊಂದು ವಿಶ್ವ ಮಟ್ಟದಲ್ಲಿ ಚರ್ಚೆಯಾಗಿ ಇದಕ್ಕೆ ಭಾಳಷ್ಟು ಅಧ್ಯಯನ ಬೇಕು. ಅಷ್ಟು ಸುಲಭವಾಗಿ ನಾವು ಹೇಳೋಕ್ಕೆ ಬರೋದಿಲ್ಲ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ವಿಶ್ವ ಮಟ್ಟದಲ್ಲಿ ಇದರ ಬಗ್ಗೆ ಸಾಕಷ್ಟು ಜನ ಇದನ್ನು ನೋಡ್ತಾ ಇದ್ದಾರೆ. ಲಾಂಗ್ ಕೋವಿಡ್ ಅಂತ ಹೇಳ್ತಾರೆ, ಅದರ ಕೋವಿಡಿನ ದುಷ್ಪರಿಣಾಮಗಳು ಏನು, ಹೇಗಾಗಿದೆ, ಅದಕ್ಕೆ ಭಾಳಷ್ಟು ಒಂದು ಸಂಶೋಧನೆ ಆಗಬೇಕಾಗ್ತದೆ. ಅಷ್ಟು ಸುಲಭ ಅಲ್ಲ ಅದು. ಹಾಸನ ಜಿಲ್ಲೆಯಲ್ಲಿ ಯುವಕರೇ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವಂಥ ಪ್ರಕರಣಗಳನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು. ಈಗ ತನಿಖಾ ತಂಡದ ಮೂಲಕ ತನಿಖೆಯನ್ನು ಮಾಡಿಸಿ ಈ ಸಾವಿಗೆ ಏನು ಕಾರಣ ಅಂತೇಳಿ ಪತ್ತೆ ಹಚ್ಚೋದಕ್ಕೆ ಈಗ ಮುಂದಾಗಿರುವಂಥದ್ದು. ಆರೋಗ್ಯ ಇಲಾಖೆ ನುರಿತ ವೈದ್ಯರ ತಂಡವನ್ನು ರಚನೆ ಮಾಡಿ ನಾಳೆ ಹಾಸನ ಜಿಲ್ಲೆಗೆ ಕಳಿಸಿ ಅಲ್ಲಿ ಸಾವನ್ನಪ್ಪಿರುವಂಥ ಈ ವ್ಯಕ್ತಿಗಳೇನಿದ್ದಾರೆ ಅವರಿಂದ ಕುಟುಂಬಸ್ಥರಿಂದ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿ ರಿಪೋರ್ಟ್ಗಳನ್ನು ಪಡೆದುಕೊಂಡು ಯಾಕೆ ಸಾವಾಗ್ತಾ ಇದೆ ಏನು ಅಂತೇಳಿ ಪರಿಹಾರ ಕಂಡುಕೊಳ್ಳುವುದಕ್ಕೆ ಈಗ ಮುಂದಾಗಿರುವಂಥದ್ದು. ಜೊತೆಗೆ ಯುವಕರಲ್ಲಿ ಈ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತೀವಿ, ಜೊತೆಗೆ ಸೂಕ್ತ ಪರಿಹಾರ ಏನು ಮತ್ತು ಯಾವ ರೀತಿ ತಡೆಗಟ್ಬೋದು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಒಟ್ಟಾರೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ನಿಯಂತ್ರಣಕ್ಕೆ ಈಗ ಮುಂದಾಗಿದೆ. ಯಾವ ರೀತಿ ನಿಯಂತ್ರಣ ಮಾಡ್ತಿರೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಹಾಸನದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತದಿಂದ ಸಾವು ಪ್ರಕರಣ ದುಪ್ಪಟ್ಟಾಗುತ್ತಿದ್ದು ಸರಣಿ ಸಾವಿನಿಂದ ಜನರೂ ಸಹ ಆತಂಕಕ್ಕೆ ಒಳಗಾಗಿದ್ದಾರೆ. ಇತ್ತ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಆರೋಗ್ಯ ಇಲಾಖೆ ಸಾವಿಗೆ ಕಾರಣ ಪತ್ತೆ ಹಚ್ಚಲು ವೈದ್ಯಾಧಿಕಾರಿಗಳನ್ನೊಳಗೊಂಡ ತನಿಖಾ ತಂಡವನ್ನು ರಚಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.